ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಪ್ರೇಮಾ ರೆಸಿಪೀಸ್. ಇವತ್ತು ನಾವು ಇನ್ಸ್ಟೆಂಟಾಗಿ ವಾಂಗಿಬಾತ್ ಹಾಗೆಯೇ ಸೈಡ್ ಡಿಶ್ ಆಗಿ ಮೊಸರನ್ನ ಮಾಡೋದನ್ನು ನೋಡ್ಕೊಳ್ಳೋಣ. ವಾಂಗಿಬಾತ್ ಮತ್ತು ಮೊಸರನ್ನ ಎರಡೂ ಕಾಂಬಿನೇಷನ್ ತುಂಬಾ ಚೆನ್ನಾಗಿರುತ್ತೆ. ವಾಂಗಿಬಾತು ಮತ್ತು ಮೊಸರನ್ನ ಯಾವ ರೀತಿ ಮಾಡಬೇಕು ಅಂತ ಡೀಟೇಲಾಗಿ ನಿಮಗೆ ಗೊತ್ತಾಗಬೇಕು ಅಂದರೆ ಯಾವುದೇ ಕಾರಣಕ್ಕೂ ವಿಡಿಯೋ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಸ್ಟವ್ ಮೇಲೆ ಕಡಾಯಿ ಬಿಸಿ ಮಾಡ್ಕೊಂಡಿದ್ದೀನಿ. ಇದರಲ್ಲಿ 4 ಅಥವಾ 5 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ತಿದ್ದೀನಿ. ಈಗ ನಾನು ವಾಂಗಿಬಾತ್ ಗೊಜ್ಜನ್ನು ಮಾಡ್ತಾ ಇದ್ದೀನಿ. ಅದಕ್ಕೆ ಎಣ್ಣೆ ಒಂದು ಸ್ವಲ್ಪ ಹೆಚ್ಚಿಗೆ ಇರಬೇಕು. ಸಾಸಿವೆನೂ ಸೇರಿಸ್ಕೊಳ್ತೀನಿ. ಸಾಸಿವೆ ಸಿಡಿತಾ ಇದ್ದ ಹಾಗೆಯೇ ಒಂದು ಬಿರಿಯಾನಿ ಎಲೆ, ಹಾಗೆಯೇ ಸ್ವಲ್ಪ ಕಸೂರಿ ಮೇಥಿ, ಚಕ್ಕೆ, 3 ಲವಂಗ ಹಾಕ್ಕೊಳ್ತಿದ್ದೀನಿ. ನಂತರ 1 ಕಡ್ಡಿಯಷ್ಟು ಕರಿಬೇವನ್ನು ಹಾಕ್ಕೊಳ್ತೀನಿ. ಅದಾದ ನಂತರ 2 ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ತಿದ್ದೀನಿ. ನೋಡಿ, ನಾವು ಈರುಳ್ಳಿ ನಾರ್ಮಲಾಗಿ ಫ್ರೈ ಮಾಡ್ತೀವಲ್ವ, ಅದಕ್ಕಿಂತ ಒಂದು ಸ್ವಲ್ಪ ಹೆಚ್ಚಿಗೆ ಫ್ರೈ ಮಾಡಬೇಕು. ಅಂದರೆ ಪೂರ್ತಿಯಾಗಿ ಕಲರ್ ಚೇಂಜ್ ಆಗಬೇಕು. ಈಗ ಇದರಲ್ಲಿ 4 ಒಣಮೆಣಸಿನ್ಕಾಯಿ, ಅಂದರೆ ಖಾರ ಹೆಚ್ಚಿಗೆ ಇಷ್ಟಪಡೋರು ಹಾಕ್ಕೊಳ್ಳಿ, ಇಲ್ಲ ಅಂದರೆ ಹಾಕೋದು ಬೇಡ. 2 ಟೊಮೊಟೊನೂ ಹಾಕಿ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ. ಆದಷ್ಟು ನೀವು ಹಣ್ಣಾಗಿರೋಂಥ ಟೊಮೊಟೊನೇ ತೊಗೊಳ್ಳಿ. ನೋಡಿ, ಇಷ್ಟು ಫ್ರೈ ಆಗಿದ್ದೇನೆ. ಈಗ ನಾನು 4 ಅಥವಾ 5 ಬದನೆಕಾಯನ್ನು ಹಾಕ್ಕೊಳ್ತಿದ್ದೀನಿ. ಅಂದರೆ ವಾಂಗಿಬಾತ್ಗೆ ಯಾವಾಗಲೂ ಬಿಳಿ ಬದನೆಕಾಯನ್ನೇ ಹಾಕಬೇಕು. ನಂತರ ಎಳೆಯದಾಗಿರೋಂಥ ಬದನೆಕಾಯಿನ ತೊಗೊಳ್ಳಿ. ಒಳಗಡೆ ಬೀಜ ಇರುತ್ತಲ್ವ, ಆ ರೀತಿ ಬದನೆಕಾಯಿ ಚೆನ್ನಾಗಿರೋದಿಲ್ಲ. ಅದನ್ನು ನೋಡಿ ನೀವು ತೊಗೊಂಡು ಸೇರಿಸ್ಕೊಳ್ಬೇಕು. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಈಗಲೇ ಹಾಕ್ಕೊಂಡ್ಬಿಡ್ತೀನಿ. ಈಗಲೇ ಉಪ್ಪು ಹಾಕ್ಕೊಳ್ಳೋದ್ರಿಂದ ಬದನೆಕಾಯಿ ತುಂಬ ಬೇಗ ನಮಗೆ ಮೆತ್ತಗಾಗುತ್ತೆ. ಒಂದು 3 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಸ್ಟವ್ ಮೀಡಿಯಮ್ ಫ್ಲೇಮಲ್ಲಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದ್ರ ಜೊತೆಲಿ ಬೇಕು ಅಂದರೆ ನೀವು ಹಸಿ ಬಟಾಣಿನೋ ಅವರೆಕಾಳೋ ಹಾಕ್ಕೊಳ್ಳೋಂಗಿದ್ರು ಹಾಕ್ಕೊಳ್ಬೋದು. ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಫ್ರೈ ಆಗೋಯ್ತು ಅಂತ. ಈಗ ಇದರಲ್ಲಿ 1 ನಿಂಬೆಹಣ್ಣು ಗಾತ್ರದ ಹುಣಸೆಹಣ್ಣನ್ನು ನೆನೆಸಿಟ್ಟು ರಸ ತೆಗೆದು ಅದರ ರಸನ ನಾನು ಸೇರಿಸ್ಕೊಳ್ತಾ ಇದ್ದೀನಿ. ಈಗ ಪೂರ್ತಿ ಮಿಕ್ಸ್ ಮಾಡಿ ನಾವು ಚೆನ್ನಾಗಿ 1-2 ಅಥವಾ 3 ನಿಮಿಷನಾದರೂ ಕುದಿಸ್ಬೇಕು. ಇದರಲ್ಲೇ ಸ್ವಲ್ಪ ಬೆಲ್ಲನ ಹಾಕ್ಕೊಳ್ತಿದ್ದೀನಿ. ನಮಗೆ ವಾಂಗಿಬಾತಲ್ಲಿ ಬೆಲ್ಲ ಹಾಕೋದ್ರಿಂದ ಒಂದು ಸ್ವಲ್ಪ ಡಿಫ್ರೆಂಟಾಗಿ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಅದರಿಂದ ನೀವು ಮಿಸ್ ಮಾಡದೆ ಒಂದು ಸ್ವಲ್ಪ ಬೆಲ್ಲನ ಹಾಕ್ಕೊಂಬಿಡಿ. ಈ ರೀತಿ ಕುದೀತಾ ಇದೆ ಅಲ್ವಾ, ಫೈನಲಿ ಇನ್ನೇನು ನಮಗೆ ಗೊಜ್ಜು ರೆಡಿ ಆಗೋಯ್ತು. ಈಗ ನಾನು ವಾಂಗಿಬಾತ್ ಪೌಡರನ್ನು ಹಾಕ್ಕೊಳ್ತೀನಿ. ಅಂದರೆ ಪ್ಯಾಕೆಟ್ಸಲ್ಲಿ ಬರುತ್ತಲ್ವ, ಚಿಕ್ಕ ಚಿಕ್ಕ ಪ್ಯಾಕೆಟ್ಸು, ಆ ರೀತಿ ಪ್ಯಾಕೆಟ್ಸಲ್ಲಿ ಬರೋದು 2 ಪ್ಯಾಕೆಟ್ ಅಷ್ಟು ಹಾಕ್ಕೊಳ್ತಾ ಇದ್ದೀನಿ. ನೀವು ಯಾವುದೇ ಬ್ರ್ಯಾಂಡ್ ಆದರೂ ತೊಗೊಳ್ಬೋದು, ತೊಂದರೆ ಇಲ್ಲ. 2 ಪ್ಯಾಕೆಟ್ ಹಾಕ್ಕೊಳ್ಳಿ, ನಾನು ತೋರಿಸಿರೋ ಅಂಥ ಮೆಜರ್ಮೆಂಟ್ಗೆ. ನೋಡಿ, ಈಗ ಪೂರ್ತಿ ಮಿಕ್ಸ್ ಮಾಡ್ಕೊಳ್ಳೋಣ. ನಾವು ಈ ವಾಂಗಿಬಾತ್ ಪೌಡರ್ ಹಾಕಿದ ತಕ್ಷಣ ಆ ಗೊಜ್ಜು ತುಂಬ ಬೇಗ ಗಟ್ಟಿಯಾಗೋಗುತ್ತೆ. ಇನ್ನು ಈ ಪೌಡರ್ ಹಾಕಿದ ನಂತರ ತುಂಬ ಹೊತ್ತು ಬೇಯಿಸಬಾರ್ದು. ಮಿಕ್ಸ್ ಮಾಡಿ ಸ್ಟವನ್ನು ಆಫ್ ಮಾಡಿಕೊಂಡ್ರೆ ಗೊಜ್ಜು ರೆಡಿ ಆಗೋಗುತ್ತೆ. ನೋಡಿ, ಈಗ ನಾನು ಸ್ಟವನ್ನು ಆಫ್ ಮಾಡ್ಕೊಂಡಿದ್ದೀನಿ. ವಾವ್, ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಲ್ವಾ. ಓಕೆ, ಇದನ್ನು ಸೈಡಲ್ಲಿಟ್ಟು ಮೊಸರನ್ನ ಮಾಡ್ಕೊಳ್ಳೋಣ. ಸ್ಟವ್ ಮೇಲೆ ಒಗ್ಗರಣೆಗೆ 1 ಟೀ ಸ್ಪೂನಷ್ಟು ಎಣ್ಣೆ ಹಾಕ್ತಿದ್ದೀನಿ. ಸಾಸಿವೆನೂ ಸೇರಿಸ್ಕೊಳ್ತೀನಿ, ಅಂದರೆ ಮೊಸರನ್ನಕ್ಕೆ ಒಗ್ಗರಣೆ ಹಾಕ್ತಿದ್ದೀನಿ. ನಂತರ 1 ಒಣಮೆಣಸಿನ್ಕಾಯಿ, 1 ಕಡ್ಡಿಯಷ್ಟು ಕರಿಬೇವು. ಇಷ್ಟೇ, ಸಿಂಪಲಾಗಿ ಒಗ್ಗರಣೆ ರೆಡಿ ಆಯಿತು. ಇದು ತಣ್ಣಗಾಗಲಿ ಪಕ್ಕದಲ್ಲಿ ಇಟ್ಕೊಳ್ಳೋಣ. ನಂತರ ನೋಡಿ, ರೈಸು, ಅಂದರೆ ನಾವು ವಾಂಗಿಬಾತ್ ಮಾಡಿದ್ವಲ್ಲ ಅದೇ ರೈಸೇ, ಆದರೆ ತಳದಲ್ಲಿರೋ ಅಂಥ ರೈಸನ್ನು ತೊಗೊಂಡಿದ್ದೀನಿ. ಏಕೆ ಅಂದರೆ ನಮಗೆ ತಳದಲ್ಲಿರೋ ಅಂಥ ರೈಸು ಸ್ವಲ್ಪ ಮೆತ್ತಗಿರುತ್ತೆ. ಇಲ್ಲ ಅಂದರೆ ಇನ್ನೂ ಸಾಫ್ಟಾಗಿ ಬೆಣ್ಣೆ ಥರ ನಮಗೆ ಬೇಕು ಅಂದರೆ ಈ ರೀತಿ ಸ್ಮ್ಯಾಶರಲ್ಲಿ ನೀಟಾಗಿ ಸ್ಮ್ಯಾಶ್ ಮಾಡ್ಕೊಂಬಿಡಿ. ಓಕೆ, ಈಗ ಇದರಲ್ಲಿ ಅರ್ಧ ಈರುಳ್ಳಿ ಕಟ್ ಮಾಡಿ ಸೇರಿಸ್ತಿದ್ದೀನಿ. ಅಂದರೆ ಈರುಳ್ಳಿ ಇಷ್ಟಪಡೋರು ಹಾಕ್ಕೊಳ್ಳಿ, ಇಲ್ಲ ಅಂದರೆ ಬೇಡ. ಅದಾದ ನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೈಯಲ್ಲೇ ಕಟ್ ಮಾಡಿ ಹಾಕ್ಕೊಳ್ತಿದ್ದೀನಿ. ಕೈಯಲ್ಲಿ ಕಟ್ ಮಾಡಿಕೊಂಡ್ರೆ ಘಮ ಚೆನ್ನಾಗಿ ಬಿಟ್ಕೊಳ್ಳುತ್ತೆ. ನಂತರ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಒಗ್ಗರಣೆನ ಸೇರಿಸ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಒಗ್ಗರಣೆಯಲ್ಲಿ ಎಣ್ಣೆ ಇರುತ್ತಲ್ವ, ಅದನ್ನು ಹಾಕಬಾರ್ದು. ಯಾವುದೇ ರೀತಿ ಮೊಸರನ್ನಕ್ಕೂ ಅಷ್ಟೇ ಎಣ್ಣೆ ಹಾಕಬಾರ್ದು. ಎಣ್ಣೆ ಹಾಕಿದ್ರೆ ಮೊಸರನ್ನ ಕಲರು ಚೇಂಜ್ ಆಗುತ್ತೆ ಮತ್ತು ಟೇಸ್ಟೂ ಚೇಂಜ್ ಆಗೋಗುತ್ತೆ. ಈಗ ನಾನು ಗಟ್ಟಿ ಮೊಸರನ್ನ 1 ಕಪ್ಪಷ್ಟು ಸೇರಿಸ್ಕೊಳ್ತಾ ಇದ್ದೀನಿ. ಬೇಕು ಅಂದರೆ ಇನ್ನೂ ಸ್ವಲ್ಪ ನೀವು ಹಾಕ್ಕೊಳ್ಬೋದು. ಅಂದರೆ ಮಿಕ್ಸ್ ಮಾಡಿ ಚೆಕ್ ಮಾಡಿಕೊಂಡು ನೀವು ಸೇರಿಸ್ಕೊಳ್ಬೋದು. ಇದ್ರ ಜೊತೆಯಲ್ಲಿ ಒಂದು ಸ್ವಲ್ಪ ಹಾಲು ಸೇರಿಸ್ಕೊಳ್ತೀನಿ ಅಂದರೂ ಸೇರಿಸ್ಬೋದು, ಅಥವಾ ನೀರು ಹಾಕ್ಕೊಳ್ತೀನಿ ಅಂದರೂ ಹಾಕ್ಕೊಳ್ಬೋದು. ನೋಡಿ, ಒಂದು ಸ್ವಲ್ಪ ಗಟ್ಟಿನೇ ಇದೆ ಅಲ್ವಾ. ಈಗ ನಾನು ಅರ್ಧ ಕಪ್ಪಷ್ಟು ನೀರನ್ನು ಹಾಕ್ಕೊಳ್ತಿದ್ದೀನಿ. ಈಗ ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ರುಚಿಯಾದಂಥ ಮೊಸರನ್ನ ರೆಡಿ ಆಗೋಯ್ತು. ವಾಂಗಿಬಾತು ಮತ್ತು ಮೊಸರನ್ನ ಸಪ್ರೇಟಾಗಿ ಆಲ್ರೆಡಿ ನಾನು ವಿಡಿಯೋ ಹಾಕಿದ್ದೀನಿ. ಎಂಡ್ ಸ್ಕ್ರೀನಲ್ಲಿ ಹಾಕ್ತೀನಿ, ನೀವು ಡೀಟೇಲಾಗಿ ಆ ವಿಡಿಯೋನ ಕ್ಲಿಕ್ ಮಾಡಿ ನೋಡ್ಕೊಳ್ಬೋದು. ಇದನ್ನು ಸೈಡಲ್ಲಿ ಇಟ್ಕೊಳ್ಳೋಣ. ವಾವ್, ಗೊಜ್ಜು ನೋಡಿದ್ರಲ್ಲ ಎಷ್ಟು ಕಲರ್ಫುಲ್ಲಾಗಿ ಎಷ್ಟು ಚೆನ್ನಾಗಾಗಿದೆ ಅಂತ.
ಈಗ ನಾನು ಬಿಡಿಬಿಡಿಯಾಗಿರುವಂಥ ರೈಸನ್ನು ತೊಗೊಂಡಿದ್ದೀನಿ. ಇದು ನಾವು ತಣ್ಣಗೆ ಮಾಡಿ ತೊಗೊಳ್ಬೇಕು, ಅಂದರೆ ಒಂದು ಸ್ವಲ್ಪ ತಣ್ಣಗೆ ಮಾಡಿಕೊಂಡ್ರೆ ಸಾಕು. ಈ ರೀತಿ ಅಗಲವಾಗಿರುವಂಥ ಬೌಲಲ್ಲಿ ಹಾಕ್ಕೊಳ್ಳಿ. ಹಾಗೆಯೇ ಗೊಜ್ಜು ಎಷ್ಟು ಬೇಕೋ ಅಷ್ಟು ನೀಟಾಗಿ ಸೇರಿಸಿ ಕೈ ಬಿಡ್ದಿರ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ನಾವು ಚಿತ್ರಾನ್ನ ಮತ್ತು ಪುಳಿಯೋಗರೆಗೆ ಗೊಜ್ಜು ಹಾಕ್ತೀವಲ್ವ, ಅಂದರೆ ಸ್ವಲ್ಪ ಹಾಕ್ಕೊಳ್ತೀವಿ. ಆದರೆ ವಾಂಗಿಬಾತ್ಗೆ ಗೊಜ್ಜು ಒಂದು ಸ್ವಲ್ಪ ಹೆಚ್ಚಿಗೆ ಹಾಕಬೇಕು, ಸ್ಪೈಸಿಯಾಗಿರಬೇಕು, ಆಗಲೇ ಚೆನ್ನಾಗಿರೋದು. ಓಕೆ ನೋಡಿ, ಫೈನಲಿ ನೀಟಾಗಿ ಮಿಕ್ಸ್ ಆಗೋಯ್ತು. ಇಷ್ಟೇ ಫ್ರೆಂಡ್ಸ್, ಎಷ್ಟು ಸಿಂಪಲಾಗಿ ನಾವು ಇನ್ಸ್ಟೆಂಟ್ ವಾಂಗಿಬಾತನ್ನು ಮಾಡ್ಕೊಂಡ್ವಿ ಅಲ್ಲ. ನೋಡಿ, ಅದ್ರ ಜೊತೆಯಲ್ಲಿ ನಾನು ಆಲೂ ಚಿಪ್ಸು ಸರ್ವ್ ಮಾಡ್ಕೊಂಡಿದ್ದೀನಿ. ಈ ಕಾಂಬಿನೇಷನಲ್ಲಿ ನೀವು ಟ್ರೈ ಮಾಡಿ ನೋಡಿ, ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ. ಮತ್ತು ಲೈಕ್ ಮಾಡಿ, ಶೇರ್ ಮಾಡಿ, ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.